ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಾಜ್ಯ, ದೇಶ, ವಿದೇಶಗಳಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನೋಡ್ತಾ ಹೋಗೋಣ. ವಿಶ್ವವನ್ನೇ ನಡುಗಿಸಿದಂತ ಕೊರೋನಾ ಸೋಂಕನ್ನು ಮಣಿಸಲಿಕ್ಕೆ ದೇಶದಲ್ಲಿ 3ನೇ ಹಂತದ ಲಸಿಕೆ ಅಭಿಯಾನ ನಿನ್ನೆಯಿಂದ ಶುರುವಾಗಿದೆ. ಮೊದಲ ದಿನ ಪ್ರಧಾನಿ ನರೇಂದ್ರ ಮೋದಿ ಲಸಿಕೆಯನ್ನು ಪಡೆದು ಲಸಿಕೆ ಅಭಿಯಾನಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಈ ಮೂಲಕ ಜನರಲ್ಲಿ ಲಸಿಕೆ ಕುರಿತು ಭರವಸೆಯನ್ನ ಮೂಡಿಸುವುದರ ಜೊತೆಗೆ ದೇಶಿ ಲಸಿಕೆ ಕುರಿತು ವಿಪಕ್ಷಗಳು ಎತ್ತಿದ್ದಂತ ಅನುಮಾನಗಳಿಗೆ ತೆರೆ ಎಳೆದಿದ್ದಾರೆ. ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಹಾರ ಸಿಎಂ ನಿತೀಶ್ ಕುಮಾರ್, ಒಡಿಶಾ ಸಿಎಂ ನವೀನ್ ಪಟ್ನಾಯಕ್ ಸೇರಿದಂತೆ ಹಲವು ನಾಯಕರು ನಿನ್ನೆ ಲಸಿಕೆಯನ್ನ ಪಡೆದಿದ್ದಾರೆ. ದೇಶದಲ್ಲಿ ಈವರೆಗೆ ಕೊರೋನಾ ಲಸಿಕೆಯಿಂದಾಗಿ ಯಾವುದೇ ಸಾವು ಸಂಭವಿಸಿಲ್ಲ ಅಂತ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಹೇಳಿದ್ದಾರೆ. ಕೋವಿಡ್-19 ಲಸಿಕೆಗಳ ಅಡ್ಡ ಪರಿಣಾಮಗಳು ಊತ ಅಥವಾ ಜ್ವರದಂತೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕಾಣಿಸಿಕೊಂಡಿದೆ. ಇದು ಕೆಲವೊಮ್ಮೆ ಸಾಮಾನ್ಯ ವ್ಯಾಕ್ಸಿನೇಷನ್ ಸಮಯದಲ್ಲೂ ಕೂಡ ಈ ರೀತಿಯ ಅಡ್ಡ ಪರಿಣಾಮಗಳು ಆಗ್ತವೆ. ಲಸಿಕೆ ಪಡೆದ 4 ಅಥವಾ 10 ದಿನಗಳ ನಂತರ ಯಾರಾದರೂ ಮೃತಪಟ್ಟರೆ ನೀವು ಅದನ್ನು ವ್ಯಾಕ್ಸಿನೇಷನ್ಗೆ ಲಿಂಕ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರತಿ ಸಾವನ್ನ ವೈಜ್ಞಾನಿಕವಾಗಿ ತನಿಖೆಯನ್ನು ಮಾಡಲಾಗುತ್ತೆ. ಲಸಿಕೆಯ ಕಾರಣದಿಂದ ಯಾವುದೇ ಸಾವು ವರದಿಯಾಗಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯದಲ್ಲೂ ಕೂಡ ಕೊರೋನಾ 3ನೇ ಹಂತದ ಲಸಿಕೆ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ನಿನ್ನೆ ಒಂದೇ ದಿನವೇ ರಾಜ್ಯದಲ್ಲಿ 1950 ಮಂದಿ ಲಸಿಕೆಯನ್ನು ಪಡೆದಿದ್ದಾರೆ. 60 ವರ್ಷ ಮೇಲ್ಪಟ್ಟಂತ 1576 ಮಂದಿ ಹಿರಿಯ ನಾಗರಿಕರು ಲಸಿಕೆಯನ್ನು ಪಡೆದಿದ್ದಾರೆ. ಹಾಗೆ 45ರಿಂದ 59 ವರ್ಷದ ಒಳಗಿನ 374 ಜನರು ಲಸಿಕೆಯನ್ನು ಪಡೆದಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಸಿಕೆಯನ್ನು ನೀಡಲಾಗ್ತಾ ಇದ್ದು, ಖಾಸಗಿ ಆಸ್ಪತ್ರೆಗಳಲ್ಲಿ 1 ಡೋಸ್ಗೆ 250 ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ಹಿರಿಯ ನಾಗರಿಕರು ಉತ್ಸಾಹದಿಂದ ಲಸಿಕೆಯನ್ನು ಪಡಿತಾ ಇದ್ದಾರೆ. ಇಂದು ಸಹ ಲಸಿಕೆ ಅಭಿಯಾನವಿದ್ದು ಹಲವರು ಲಸಿಕೆಯನ್ನು ಪಡೆಯಲಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ಸಾರ್ವಜನಿಕರಿಗೆ 3ನೇ ಹಂತದ ಕೋವಿಡ್ ಲಸಿಕೆಯನ್ನ ನೀಡಲಾಯಿತು. ಆ ಒಂದು ಅಭಿಯಾನ ಶುರುವಾಯಿತು. ಬೆಂಗಳೂರು ಪೂರ್ವ ವಲಯದಲ್ಲಿ ಅತಿ ಹೆಚ್ಚು ಅಂದರೆ 287 ಮಂದಿ ಹಿರಿಯರು ಲಸಿಕೆಯನ್ನು ಪಡೆದಿದ್ದಾರೆ. ಮಹದೇವಪುರ ಮತ್ತು ದಾಸರಹಳ್ಳಿ ವಲಯದಲ್ಲಿ ಒಬ್ಬರೇ ಒಬ್ಬ ಹಿರಿಯರು ವ್ಯಾಕ್ಸಿನ್ ಅನ್ನು ಪಡೆದಿಲ್ಲ. ಪಶ್ಚಿಮ ವಲಯದಲ್ಲಿ 248 ಮಂದಿ, ಯಲಹಂಕದಲ್ಲಿ 129 ಮಂದಿ, ದಕ್ಷಿಣ ವಲಯದಲ್ಲಿ 181 ಮಂದಿ, ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ 75 ಮಂದಿ, ಹಾಗೆ ಆರ್ ನಗರ ವ್ಯಾಪ್ತಿಯಲ್ಲಿ 75 ಮಂದಿ ಹಿರಿಯ ನಾಗರಿಕರು ಲಸಿಕೆಯನ್ನು ಪಡೆದಿದ್ದಾರೆ. ಇನ್ನು ರಾಜ್ಯದಾದ್ಯಂತ 1576 ಜನ 60 ವರ್ಷಕ್ಕಿಂತ ಹಿರಿಯರು ಲಸಿಕೆಯನ್ನು ಪಡೆದಿರುವಂಥದ್ದು. ಮೈಸೂರಿನಲ್ಲಿ ಅತಿ ಹೆಚ್ಚು ಅಂದರೆ 285 ಹಿರಿಯರು ಕೋವಿಡ್ ಲಸಿಕೆಯನ್ನು ಪಡೆದಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಅಬ್ಬರ ಕಡಿಮೆ ಆಗ್ತಾ ಇದೆ. ನಿನ್ನೆ 349 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 9,51,600ಕ್ಕೆ ಏರಿಕೆಯಾಗಿದೆ. ಇನ್ನು ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ ಕೊರೋನಾ ಸೋಂಕಿನಿಂದ 5 ಮೃತಪಟ್ಟಿದ್ದು, ಸಾವಿನ ಸಂಖ್ಯೆ 12,336ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ನಿನ್ನೆ 210 ಮಂದಿಗೆ ಸೋಂಕು ದೃಢಪಟ್ಟಿದೆ. ನಗರದಲ್ಲಿ ಸೋಂಕಿಗೆ 4 ಅಸುನೀಗಿದ್ದಾರೆ. ರಾಜ್ಯದಲ್ಲಿ ನಿನ್ನೆ 324 ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ವಿಶ್ವಕ್ಕೆ ಕೊರೋನಾ ಹಬ್ಬಿಸಿದ ಅಪಖ್ಯಾತಿ ಪಡೆದಿರುವಂತಹ ಚೀನಾ ಭಾರತದ ಲಸಿಕೆಗೂ ಕೂಡ ಅಡ್ಡಗಾಲನ್ನ ಹಾಕುವಂತ ದುರುದ್ದೇಶವನ್ನು ಹೊಂದಿದ್ದಂಥ ವಿಚಾರ ಬಹಿರಂಗವಾಗಿದೆ. ಭಾರತದಲ್ಲಿ ಕೊರೋನಾ ಲಸಿಕೆ ತಯಾರಿಸ್ತಾ ಇರುವಂತಹ 2 ಕಂಪನಿಗಳ ತಂತ್ರಾಂಶಗಳನ್ನು ಹ್ಯಾಕ್ ಮಾಡಲಿಕ್ಕೆ ಚೀನಾ ಯತ್ನಿಸಿದೆ ಅಂತ ಆಘಾತಕಾರಿ ವಿಚಾರ ಈಗ ಬೆಳಕಿಗೆ ಬಂದಿದೆ. ಚೀನಾದ APT10 ಎಂಬ ಹ್ಯಾಕರ್ಗಳ ತಂಡ ಭಾರತ ಬಯೋಟೆಕ್ ಮತ್ತು ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಾಫ್ಟ್ವೇರ್ಗಳಿಗೆ ಕನ್ನ ಹಾಕಲಿಕ್ಕೆ ಯತ್ನಿಸಿದೆ. ಈ ಮೂಲಕ ಭಾರತದ ಕಂಪನಿಗಳಿಗಿಂತ ಚೀನಾ ಲಸಿಕಾ ಕಂಪನಿಗಳನ್ನು ಸ್ಪರ್ಧೆಯಲ್ಲಿ ಮುಂಚೂಣಿಗೆ ತರುವಂಥದ್ದು ಇದರ ಉದ್ದೇಶವಾಗಿತ್ತು ಅಂತ ಹೇಳಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಸಿಡಿದೆದ್ದಿದ್ದಾರೆ. ಇಂದು ಬೆಂಗಳೂರಲ್ಲಿ ಅಂಗನವಾಡಿ ಕಾರ್ಯಕರ್ತರು ಬೃಹತ್ ರ್ಯಾಲಿಯನ್ನು ನಡೆಸಲಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನಾ ರ್ಯಾಲಿ ಶುರುವಾಗಲಿದೆ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ. ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕು, ಸೇವಾ ನಿರತ ಆಧಾರದಲ್ಲಿ ಗೌರವಧನವನ್ನು ನೀಡಬೇಕು, ಅದೇ ಕೋವಿಡ್-19ರ ಪರಿಹಾರವನ್ನು ಕೂಡಲೇ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸಾರಿಗೆ ನೌಕರರು ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಧರಣಿಯ ಬಗ್ಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟದ
ಗೌರವಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮಾಹಿತಿಯನ್ನು ನೀಡಿದ್ದಾರೆ. ಈ ಹಿಂದೆ ನಾವು ಪ್ರತಿಭಟನೆ ನಡೆಸಿದಾಗ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತ ಭರವಸೆ ನೀಡಿತ್ತು. ಆದರೆ ಈವರೆಗೆ ಒಂದೇ ಒಂದು ಬೇಡಿಕೆಯನ್ನು ಕೂಡ ಈಡೇರಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಇಂದು ಧರಣಿ ಸತ್ಯಾಗ್ರಹಕ್ಕೆ ಕರೆಯನ್ನು ನೀಡಲಾಗಿದೆ. ಈ ಹಿಂದೆ ನಡೆಸಿದಂಥ ಧರಣಿ ವೇಳೆ ಸರ್ಕಾರ ಕೊಟ್ಟ ಭರವಸೆ ವಿಳಂಬವಾದಂಥ ಹಿನ್ನೆಲೆಯಲ್ಲಿ 6ನೇ ವೇತನ ಆಯೋಗ ಸೇರಿದಂತೆ 9 ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಧರಣಿ ನಡೆಸುವಂಥದ್ದು ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂಥ ಧರಣಿ ಸತ್ಯಾಗ್ರಹಕ್ಕೆ ವಾರದ ರಜೆ, ಡ್ಯೂಟಿಗೆ ಹಾಜರಾಗುವವರು, ರಾತ್ರಿ ಡ್ಯೂಟಿ ನಡೆಸುವವರು ತಪ್ಪದೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಸಾರಿಗೆ ನೌಕರರು ಹೇಳಿದಂತೆ ಪ್ರತಿಭಟನೆಗೆ ಕೈಗೊಂಡ್ರೆ ಬಸ್ ಸಂಚಾರದಲ್ಲಿ ವ್ಯತ್ಯಯವಾಗುವಂಥ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ. ಇದೇ ಮಾರ್ಚ್ 8ರಂದು ಸಿಎಂ ಬಿಎಸ್ವೈ ರಾಜ್ಯ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಇಂದು ಸಿಎಂ ಬಿಎಸ್ವೈ ವಿಧಾನಸೌಧದಲ್ಲಿ ಬಜೆಟ್ ಅಂತಿಮ ಹಂತದ ಸಭೆಯನ್ನು ನಡೆಸಲಿದ್ದಾರೆ. ಸಭೆಯಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆ ಸಿಎಂ ಚರ್ಚಿಸಲಿದ್ದಾರೆ. ಮಧ್ಯಾಹ್ನ 2ರಿಂದ ಸಂಜೆ 6:30ರವರೆಗೆ ಸಭೆ ನಡೆಯಲಿದೆ. ಸಭೆಯಲ್ಲಿ ಬಜೆಟ್ನ ಯೋಜನೆಗಳಿಗೆ ಹಣ ಮೀಸಲಿಡುವ ಬಗ್ಗೆ ಚರ್ಚೆ ಆಗಲಿದೆ. ಈಗಾಗಲೇ ಇಲಾಖೆಗಳ ಜೊತೆ ಕೆಲವು ಯೋಜನೆ ಬಗ್ಗೆ ಸಿಎಂ ಚರ್ಚಿಸಿದ್ದಾರೆ. ಇಂದು ಯೋಜನೆಗಳಿಗೆ ಹಣ ಮೀಸಲಿಡುವ ಬಗ್ಗೆ ಚರ್ಚೆ ಆಗಲಿದೆ. ಹಾಲಿ ಯೋಜನೆಗಳಿಗೆ ಹಣ ಒದಗಿಸುವ ಬಗ್ಗೆ ದೀರ್ಘ ಚರ್ಚೆ ನಡೆಯಲಿದೆ. ಈ ಬಾರಿ ಹೊಸ ಯೋಜನೆ ಘೋಷಣೆ ಮಾಡದೇ ಇರಲಿಕ್ಕೆ ಸಿಎಂ ತೀರ್ಮಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಲಿ ಯೋಜನೆಗಳಿಗೆ ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ಹಣವನ್ನು ಮೀಸಲಿಡಲಿಕ್ಕೆ ಸಿಎಂ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆಯಲ್ಲಿ ಡಿಕೆಶಿ ಸಿದ್ದರಾಮಯ್ಯ ನಡುವೆ ಶೀತಲ ಸಮರ ತಾರಕಕ್ಕೇರಿದೆ. ಇಬ್ಬರ ಒಳಜಗಳದಿಂದ ಪಕ್ಷಕ್ಕೆ ಹಾನಿಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಪಕ್ಷದ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಪ್ರವೇಶಿಸಿದೆ. ಇದು ಬೆಂಗಳೂರಿಗೆ ಎಸಿಸಿ ಕಾರ್ಯದರ್ಶಿ ಮಧು ಯಾಸ್ಕಿಗೌಡ ಬರ್ತಿದ್ದಾರೆ. ಹೈಕಮಾಂಡ್ಗೆ ಮೈಸೂರು ಪಾಲಿಕೆ ಚುನಾವಣೆ ವರದಿಯನ್ನು ನೀಡಿದ್ದಾರೆ. ಡಿಕೆಶಿಯದ್ದು ತಪ್ಪ, ತನ್ವೀರ್ ಸೇಠ್ ಮಾಡಿದ್ದು ಸರಿಯಾ, ಸಿದ್ದರಾಮಯ್ಯ ಏನ್ ಮಾಡಿದ್ರು, ಜೆಡಿಎಸ್ ಜೊತೆಗೆ ನಡೆದಿದ್ದು ಬಹಿರಂಗ ಒಪ್ಪಂದವ, ಒಳ ಒಪ್ಪಂದನ, ಸಿದ್ದರಾಮಯ್ಯ ಹಣಿಲಿಕ್ಕೆ ಡಿಕೆಶಿ ಮಾಡಿದಂಥ ತಂತ್ರನ ಇದು, ಹೀಗೆ ಹಲವು ಆಯಾಮಗಳಲ್ಲಿ ವರದಿಯನ್ನು ಸಂಗ್ರಹಿಸಿ ಹೈಕಮಾಂಡ್ಗೆ ರಿಪೋರ್ಟ್ ಅನ್ನು ಸಲ್ಲಿಸಲಿದ್ದಾರೆ. ಮೈಸೂರು ಪಾಲಿಕೆ ಫೈಟ್ ಮುಗಿಯುವಂತ ಹಾಗೆ ಕಾಣ್ತಾ ಇಲ್ಲ. ಏಕೆಂದರೆ ಜೆಡಿಎಸ್ಗೆ ಬೆಂಬಲ ನೀಡಿದಂತ ದಿನದಿಂದಲೂ ಕೂಡ ಸಿದ್ದು ಸಿಡಿದೆದ್ದಿದ್ದಾರೆ. ಈ ಬಗ್ಗೆ ಕೋಲಾರದಲ್ಲಿ ಪ್ರತಿಕ್ರಿಯೆ ನೀಡಿರುವಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ನನ್ನ ಮಧ್ಯೆ ಪೈಪೋಟಿ ಇಲ್ಲ, ಮೈಸೂರು ಮೇಯರ್ ಆಯ್ಕೆ ನಿರ್ಣಯದಂತೆ ಆಗಿದೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಯಾವುದೇ ಒಳ ಮುನಿಸಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಮೈಸೂರು ಪಾಲಿಕೆ ಮೇಯರ್ ಚುನಾವಣೆ ವಿಷಯವಾಗಿ ಕೆರಳಿ ಕೆಂಡವಾಗಿರುವಂತಹ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, ಈ ಬಗ್ಗೆ ಎಲ್ಲವನ್ನೂ ಅಧ್ಯಕ್ಷರಿಗೆ ಬಿಟ್ಟಿದ್ದೇವೆ, ಅದನ್ನೆಲ್ಲ ಅವರೇ ನೋಡ್ಕೊಳ್ತಾರೆ, ಈ ಬಗ್ಗೆ ನಾನು ಏನನ್ನೂ ಕೂಡ ಮಾತನಾಡಲ್ಲ ಅಂತ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಾವು ನಮಗವರು ಮಾತು ಕೊಟ್ಟಿದ್ದೀವಿ. ಹಿಂದೆ ಎಲ್ಲ ನಾವೆಲ್ಲ ಮಾತಾಡಿದ್ದು ನಮ್ಮ ಪಕ್ಷ ಈ ವರ್ಷ ಅವರು ನಮಗೆ ಬಿಟ್ಕೊಡ್ಬೇಕಾಗಿತ್ತು, ಅಲೈನ್ಸು ಮುಂದುವರಿಬೇಕಾಗಿತ್ತು ಲೋಕಲಲ್ಲಿ. ಅದನ್ನು ಅವರು ನಡೆಸ್ಕೊಡ್ತಾರೆ ಅಂತ ನಂಬ್ಕೊಂಡಿದ್ದೆ. ಅವ್ರ ಮಾತಾಡಿದ ನಿಜ, ಅವ್ರು ಒಪ್ಕೊಂಡಿದ್ದು ನಿಜ ಅಲೈನ್ಸ್ ಅಂತ. ಹೊರಗಡೆ ಹೋದ್ಮೇಲೆ ಮೇಯರು ಡೆಪ್ಟಿ ಮೇಯರ್ದು ಸ್ವಲ್ಪ ಬದಲಾವಣೆ ಆಗಿದೆ. ಅದರ ಬಗ್ಗೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ಗೆ ಅವ್ರನ್ನೆಲ್ಲ ನಾನು ಕರೆದಿದ್ದೀನಿ, ತನ್ವೀರ್ ಸೇಠು ಕರೆದಿದ್ದೆ. ಅದೇನು ಸರ್, ಈಗ ಮೈಸೂರು ವಿಚಾರ ಸಂಬಂಧ ಮೈಸೂರು ಬಗ್ಗೆ ಮಾತಾಡಲ್ಲ, ಮೈಸೂರು ಬಗ್ಗೆ ಮಾತಾಡಲ್ಲ. ಯಾಕೆ ಸರ್ ಮೈಸೂರು ಬಗ್ಗೆ ಅಧ್ಯಕ್ಷರು ಬೋಧಿಸ್ಬಿಟ್ಟಿದ್ದೀವಿ. ಯಾಕೆ ಸರ್ ಮೈಸೂರು ಬಗ್ಗೆ ಅಧ್ಯಕ್ಷರು ಬೋಧಿಸ್ಬಿಟ್ಟಿದ್ದೀವಿ. ಪಂಚಮಸಾಲಿ 2A ಮೀಸಲಾತಿ ಹೋರಾಟ ದಿನೇ ದಿನೇ ಜೋರಾಗ್ತಾನೆ ಇದೆ. ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು ಪತ್ರ ಚಳವಳಿಯನ್ನು ಆರಂಭಿಸಿದ್ದಾರೆ. ಸಿಎಂ ಯಡಿಯೂರಪ್ಪಗೆ ಪತ್ರಗಳ ಮೂಲಕ ಸಂದೇಶವನ್ನು ರವಾನಿಸಿದ್ದು 2A ಮೀಸಲಾತಿ ನೀಡುವಂತೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬಗ್ಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾತನಾಡಿದಂಥ ಯತ್ನಾಳ್ ಸರ್ಕಾರದ ವಿರುದ್ಧ ಮತ್ತೆ ಗುಡುಗಿದ್ದಾರೆ. ಪಂಚಮಸಾಲಿ ಸಮುದಾಯದ ಪರ ಮಾತಾಡಿದ್ದೇ ತಪ್ಪ, ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರನ್ನು ಕಳಿಸ್ತೀರಾ, ಅಧಿವೇಶನದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ನೀಡಲ್ಲ ಅನ್ನೋದು ಗೊತ್ತು, ಆದರೆ ನಾನು ಅಲ್ಲಿನೇ ಧರಣಿ ಮಾಡ್ತೀನಿ, ಊಟ ನಿದ್ದೆ ಎಲ್ಲವನ್ನೂ ಅಲ್ಲೇ ಮಾಡ್ತೀನಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 4ನೇ 5ನೇ ತಾರೀಕು ಜಗಬೇಕಾಗ್ತದೆ. ಅಲ್ಲಿನ ಒಳಗೆ ಏನೇನು ಆಟ ಆಡ್ತಾರೆ, ಅವಕಾಶ ಕೊಡೋಲ್ಲ, ಕುಳಿತುಕೊಳ್ಳಿ ಹೇಳ್ತಾರೆ. ಈ ಸಲ ಕುಳಿತುಕೊಡ್ರ ನಾ ಕುಳಿತುಕೊಳ್ಳೋದಿಲ್ಲ, ಹೋಗಿ ಮತ್ತೆ ಬಾಗಿಲೆ ನಾ ಹೊರಗೆ ಕುಂಡಿರ್ತೀನಿ, ಹೊರಗೆ ಹೋಗುದಿಲ್ಲ. ರಾತ್ರಿ ಊಟ ಸಹಿತ ಮಾಡಿ ಅಲ್ಲೇ ಮಕ್ಕೋತೀನಿ. ನೋಡಿ ಬಂದು ಏಕ್ ಮಾರ್ಕ್ ಹೋದ ಕಡೆ ಎಷ್ಟು ಏನು ಹೊರಗೆ ಹಾಕ್ತೀರಾ ಹಾಕ್ಬೇಕು. ಸಿಎಂ ಬಿಎಸ್ವೈ ಪುತ್ರ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ವಿಜಯೇಂದ್ರಗೆ ದಾವಣಗೆರೆಯಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಈ ವೇಳೆ ಮಾತನಾಡಿದಂಥ ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಮಸ್ಕಿ ಕ್ಷೇತ್ರದ ಉಸ್ತುವಾರಿಯನ್ನು ನೀಡಿದ್ದಾರೆ. ಉಪಚುನಾವಣೆಯಲ್ಲಿ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತೇನೆ ಅಂತ ಹೇಳಿದರು. ಇನ್ನು ಯತ್ನಾಳ ಆರೋಪಕ್ಕೆ ಉತ್ತರ ನೀಡಲಿಕ್ಕೆ ನಿರಾಕರಿಸಿದರು. ಅವರು ದೊಡ್ಡವರು, ಅವ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದರು.
ರೇಣುಕಾಚಾರ್ಯ ಕೇವಲ ಹೊನ್ನಾಳಿಗೆ ಸೀಮಿತವಲ್ಲ, ರಾಜ್ಯದಾದ್ಯಂತ ಅವರ ಅಭಿಮಾನಿಗಳಿದ್ದಾರೆ ಅಂತ ವಿಜೇಂದ್ರ ಹೇಳಿದರು. ಇವತ್ತು ರೇಣುಕಾಚಾರ್ಯ ಅಂತಂದರೆ ಕೇವಲ ಹೊನ್ನಾಳಿ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ಇವತ್ತು ದಾವಣಗೆರೆ ಜಿಲ್ಲೆ ಇರ್ಬೋದು, ಅಕ್ಕಪಕ್ಕ ಜಿಲ್ಲೆಗಳು ಇರ್ಬೋದು, ಎಲ್ಲ ಕಡೆ ಅವರ ಅಭಿಮಾನಿಗಳು ಇವತ್ತು ಬಂದಿರತಕ್ಕಂಥದ್ದು. ಹಿರಿಯರಿದ್ದಾರೆ ಬಿಡೋಣ, ಅವ್ರ ಬಗ್ಗೆ ಯಾಕೆ ಮಾತಾಡ್ತಾರೆ. ಶಾಸಕ ರೇಣುಕಾಚಾರ್ಯ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದಂಥ ಶಾಸಕ ರಾಜುಗೌಡ, ರೇಣುಕಾಚಾರ್ಯಗೆ ಸಚಿವ ಸ್ಥಾನ ನೀಡಬೇಕಿತ್ತು. ಅವರು ಒಬ್ಬ ಒಳ್ಳೆಯ ಕೆಲಸಗಾರ, ಅವರನ್ನು ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥ ಅಪ್ಲಿಕೇಶನ್ನ ಸಂಸದ GM ಸಿದ್ದೇಶಣ್ಣನಿಗೆ ಹಾಕ್ತೀನಿ ಅಂತ ಹೇಳಿದರು. ಯಡಿಯೂರಪ್ಪ ಸಾಹೇಬ್ರಿಗೆ ನಿಮ್ಮ ಮುಖಾಂತರ ಇಲ್ಲಿಂದ ಒಂದು ರುದ್ರೇಶ್ವರ ಮುಖಾಂತರ ಮತ್ತೆ ಮರಿಸ್ವಾಮಿ ಮುಖಾಂತರ ಒಂದು ಅಪ್ಲಿಕೇಶನ್ ಹಾಕ್ತೀವಿ. ನೀವು ಆದಷ್ಟು ಜಲ್ದಿ ರೀಶಫಲ್ನಾಗ ನಮ್ಮ ಮುತ್ತೆಗೆ ಏನಾರ ಮಂತ್ರಿ ಮಾಡ್ಲಿಕ್ಕೆ ನಿಮಗೆ ಶಾಪ ತಡ್ತಲ್ಲ. ಯಾಕಣ್ಣ ಸಿದ್ದೇಶಣ್ಣ ಕರೆಕ್ಟ್ ಅಲ್ಲ? ನಮ್ಮ ಮುತ್ತೆ ಅಂತ ಕೇಳಂಗಿಲ್ಲ ಮೇಲೆ ಹೇಳ್ಬಿಟ್ಟ ಮೊನ್ನೆ, ಏ ರಾಜ ಬಾಲೆ ಮಂತ್ರಿಗಿಂತ ಜೋರದಿ ನಾವು ಅಂತಂದು. ಆದ್ರೂ ಕ್ಷೇತ್ರ ಅಭಿವೃದ್ಧಿ ಮಾಡಕ್ಕೆ, ಜಿಲ್ಲೆ ಅಭಿವೃದ್ಧಿ ಮಾಡಕ್ಕೆ ಒಂದು ಮಂತ್ರಿ ಬಹಳ ಅವಶ್ಯಕತೆ. ಅದು ಇಂಥ ಒಬ್ಬ ವ್ಯಕ್ತಿಗೆ ನಿಜಕ್ಕೂ ಕೊಟ್ರೆ ಬಹಳ ಗರ್ಭಿತವಾಗಿ ಕೆಲಸ ಮಾಡೋಂಥ ವ್ಯವಸ್ಥೆ ಮಾಡ್ತಾನೆ. ದೇಶ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಕತೆ ಮುಗಿದು ಕರ್ತರಿಗೆ ನಮ್ಮ ನಾಯಕರು ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಸಚಿವ KS ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಕೊಪ್ಪಳದ ಕುಷ್ಟಗಿಯಲ್ಲಿ ಮಾತನಾಡಿದಂಥ ಈಶ್ವರಪ್ಪ, ಮೈಸೂರು ಪಾಲಿಕೆ ಮೇಯರ್ ಚುನಾವಣೆ ನಂತರ ಕಾಂಗ್ರೆಸ್ 2 ಭಾಗವಾಗಿದೆ. ಒಂದ್ ಕಡೆ ಸಿದ್ದರಾಮಯ್ಯ ರೆಸಾರ್ಟ್ಗೆ ಹೋದ್ರು, DKC ಇದರಲ್ಲಿ ನಮ್ಮ ಇಲ್ಲ ಅಂತಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಕತೆ ಮುಗಿದಂತೆ ಅಂತ ಹೇಳಿದ್ದಾರೆ. ನನ್ನ ನಾಯಕ ನರೇಂದ್ರ ಮೋದಿ. ಕಾಂಗ್ರೆಸ್ ಕೇಳ್ರಿ ನಿಮ್ ನಾಯಕ ಯಾರಪ್ಪ ಅಂತ? ನಾಯಕರೇ ಇಲ್ಲ. ನೆನ್ನೆ ಕಾಶ್ಮೀರದಲ್ಲಿ G23 ಜನ ಸೇರಿದ್ದಾರೆ. G23 ದೇಶ ನಿರ್ನಾಮ ಆಗೋಗಿದೆ ಕಾಂಗ್ರೆಸ್. ನಮ್ ಕತೆ ಏನಪ್ಪ? ದೇವರೇ ನಮ್ಮನ್ನು ಕಾಪಾಡಬೇಕು ಅಂತ ಕಾಂಗ್ರೆಸ್ನವ್ರು 23 ಜನ ನಾಯಕರು, ಹಳೇ ಪಕ್ಷದ ನಾಯಕರು ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನಲ್ಲಿ ಕಾರ್ಪೊರೇಷನ್ ಚುನಾವಣೆ ಮುಗಿತು. 2 ಗುಂಪು ಕಾಂಗ್ರೆಸ್. ಒಂದ್ ಕಡೆ DK ಶಿವಕುಮಾರ್ ಪಾರ್ಟಿ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಪಾರ್ಟಿ. ನೇರವಾಗಿ ಬೆತ್ತಲೆ ಆಗ್ಬಿಟ್ಟಿದ್ದಾರೆ. ನನ್ ಮಾತೇ ಕೇಳಲಿಲ್ರಿ, ನಾನು ಯಾಕ್ರಿ ಈ ಪಾರ್ಟಿಗೆ ಇರ್ಬೇಕು? ಸಿದ್ದರಾಮಯ್ಯರು ರೆಸಾರ್ಟ್ಗೆ ಹೋಗ್ಬಿಟ್ಟಿದ್ದಾರೆ. DK ಶಿವಕುಮಾರ್ ಹೇಳ್ತಾರೆ, ನಂದೇನು ಪಾತ್ರ ಇಲ್ಲಪ್ಪ, ತನ್ವೀರ್ ಶೆಟ್ಟಿ. ಇದು ಎಂತ ಪರಿಸ್ಥಿತಿ ರೀ ಕಾಂಗ್ರೆಸ್ದು. ರಾಮ ಮಂದಿರ ನಿರ್ಮಾಣ ವಿಚಾರದಲ್ಲಿ ಸ್ವಾಮೀಜಿಗಳು ರಾಜಕಾರಣ ಮಾಡ್ತಿದ್ದಾರೆ ಅನ್ನುವಂಥ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ನಾರಾಯಣಗೌಡ ಟಾಂಗ್ ಕೊಟ್ಟಿದ್ದಾರೆ. ಅವರಿಗೆಲ್ಲ ರಾಮ ಮಂದಿರ ಮಾಡೋದು ಇಷ್ಟ ಇಲ್ಲ, ಆದರೆ ದೇಶದ ಬಹುತೇಕ ಜನರಿಗೆ ರಾಮ ಮಂದಿರ ನಿರ್ಮಾಣ ಮಾಡೋದು ಇಷ್ಟ. ರಾಜಕಾರಣಕ್ಕೋಸ್ಕರಕ್ಕಾಗಿ ಅವರು ಮಾತನಾಡ್ತಿದ್ದಾರೆ. ಆ ವಿಚಾರ ಈಗ ಮಾತನಾಡೋದು ಬೇಡ ಅಂತ ಹೇಳಿದರು. ಇನ್ನು ಬಜೆಟ್ನಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡಿ ಅಂತ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೇವೆ ಅಂತ ಹೇಳಿದರು. ಅವೆಲ್ಲ ಅವ್ರಿಗೂ ಇಷ್ಟ ಇದೆ, ರಾಮ ಮಂದಿರ ಆಗ್ಬೇಕು ಅಂತ ಎಲ್ಲಾರ್ಗೂ ಇಷ್ಟ ಇದೆ. ಅದು ರಾಜಕಾರಣ, ಅದನ್ನ ಯಾಕೆ ಸುಮ್ಮನೆ ಟಾಪಿಕ್. ಧನ್ಯವಾದ. ಜೂನ್ 21ರಿಂದ ರಾಜ್ಯದಲ್ಲಿ SSLC ಪರೀಕ್ಷೆ ಆರಂಭವಾಗಿ ಜುಲೈ 5ರವರೆಗೆ ಪರೀಕ್ಷೆ ಮುಗಿಯಲಿದೆ ಅಂತ ಧಾರವಾಡದಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಒಂದೊಂದು ವಿಷಯಕ್ಕೆ ಒಂದೊಂದು ದಿನಾಂತರ ನಿಗದಿ ಮಾಡಲಾಗ್ತಾ ಇರುವಂಥದ್ದು. ತಿಂಗಳ ಹಿಂದೆ ತಾತ್ಕಾಲಿಕ ವೇಳಾಪಟ್ಟಿ ಬಿಡುಗಡೆ ಮಾಡಲಾಗಿತ್ತು, ಅದಕ್ಕೆ ಆಕ್ಷೇಪಣೆ ಕೇಳಲಾಗಿತ್ತು. ಆಕ್ಷೇಪಣೆ ಸಲ್ಲಿಸುವಂಥ ದಿನಾಂಕ ಮುಗಿದಿದೆ. ಹೀಗಾಗಿ SSLC ಪರೀಕ್ಷಾ ವೇಳಾಪಟ್ಟಿಯನ್ನು ಅಂತಿಮಗೊಳಿಸಿದ್ದೇವೆ ಅಂತ ಹೇಳಿದರು. ಈ ಬಾರಿಯ SSLC ಪರೀಕ್ಷೆಗಳು ಜೂನ್ 21ರಿಂದ ಜುಲೈ 5ನೇ ತಾರೀಕುವರೆಗೂ ಈ ಪರೀಕ್ಷೆಗಳು ನಡೆಯುತ್ತೆ. ವಿಶೇಷವಾಗಿ ಕೋರ್ ಸಬ್ಜೆಕ್ಟ್ಸ್ ಏನಿದೆ ಆ ಎಲ್ಲಾ ಸಬ್ಜೆಕ್ಟ್ಗಳಿಗೆ ಕನಿಷ್ಠ 1 ದಿನದ ವಿರಾಮ ಇರೋ ರೀತಿಯಲ್ಲಿ ಪರೀಕ್ಷೆಗಳು ನಡೆಯುತ್ತೆ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಪೂಜಾ ವಿಧಿವಿಧಾನಗಳ ಕುರಿತ ವಿವಾದಕ್ಕೆ ಧಾರ್ಮಿಕ ದತ್ತಿ ಇಲಾಖೆ ತಾತ್ಕಾಲಿಕ ತೆರೆ ಎಳೆದಿದೆ. ಕ್ಷೇತ್ರದಲ್ಲಿ ಶಿವರಾತ್ರಿ ಆಚರಣೆಗೆ ಸಮ್ಮತಿಯನ್ನು ಸೂಚಿಸಿದೆ. ಪೂಜಾ ವಿಧಿವಿಧಾನ ಶೈವ ವೈಷ್ಣವ ಪ್ರಕಾರ ನಡೆಯಬೇಕು ಎನ್ನುವಂಥ ವಿವಾದವಿತ್ತು. ಕ್ಷೇತ್ರದಲ್ಲಿ ಶಿವರಾತ್ರಿ ಆಚರಿಸಬೇಕು ಎಂದು ಕುಕ್ಕೆ ಹಿತರಕ್ಷಣಾ ಸಮಿತಿ ದೇವಸ್ಥಾನಕ್ಕೆ ಮನವಿಯನ್ನು ಸಲ್ಲಿಸಿತ್ತು. ಈ ಮನವಿಗೆ ಕೆಲವು ಮಠಾಧಿಪತಿಗಳು ವಿರೋಧವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ರಾಜ್ಯದಾದ್ಯಂತ ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ಧಾರ್ಮಿಕ ದತ್ತಿ ಇಲಾಖೆಯ ಆಗಮ ಪಂಡಿತರ ನೇತೃತ್ವದಲ್ಲಿ ಪರ ವಿರೋಧ ಗುಂಪುಗಳ ಸಭೆಯನ್ನು ನಡೆಸಲಾಯಿತು.
ಸಭೆಯಲ್ಲಿ ಶಿವರಾತ್ರಿ ಆಚರಿಸಲಿಕ್ಕೆ ಸಮ್ಮತಿಯನ್ನು ನೀಡಲಾಯಿತು. ಸದ್ಯ ವಿವಾದಕ್ಕೆ ಸರ್ಕಾರ ತಡೆ ಎಳೆದಿದೆ. ಈ ಕುರಿತು ಮಾತನಾಡಿರುವಂತಹ ಆಗಮ ಪಂಡಿತ ಸೂರ್ಯನಾರಾಯಣ ಭಟ್ಟ ಕಶೇಕೋಡಿ, ಕ್ಷೇತ್ರಕ್ಕೆ ಸಂಬಂಧ ಪಡೆದವರು ಮಾತನಾಡಿದ್ರಿಂದ ಗೊಂದಲ ಆಗಿದೆ. ಧರ್ಮದ ವಿಚಾರದಲ್ಲಿ ಒಡಕು ತರಬೇಡಿ, ಕ್ಷೇತ್ರದಲ್ಲಿ ಶಿವರಾತ್ರಿ ಅದ್ದೂರಿಯಾಗಿ ನಡೆಯುತ್ತೆ ಅಂತ ಹೇಳಿದರು. ಎಲ್ಲರೂ ಒಟ್ಟು ಸೇರಿಕೊಂಡು ವೈಭವಯುತವಾಗಿ ಶಿವರಾತ್ರಿ ಆಚರಣೆ ಮಾಡುವಂಥ ನಿರ್ಧಾರವನ್ನು ಎರಡು ದೇವಸ್ಥಾನದವರು, ಆಡಳಿತ ವ್ಯವಸ್ಥೆಯಲ್ಲಿರುವಂಥವರು, ಅರ್ಚಕರು ಮತ್ತು ಈ ಹಿತರಕ್ಷಣಾ ಸಮಿತಿಯವರು ಎಲ್ಲರೂ ಸರಿಯಾದಂತಹ ನಿರ್ಧಾರವನ್ನು ತಗೊಂಡಿದ್ದೇವೆ. ನಾನು ಕೆಲವು ಜನರನ್ನ ನಂಬಿ ಮೋಸ ಹೋದೆ. ನನ್ನ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಸೇರಿದಂತ ಒಬ್ಬನನ್ನ CFO ಮಾಡಿದೆ. ಆದರೆ ಅವನೇ ನನ್ನ ಬೆನ್ನಿಗೆ ಚೂರಿ ಹಾಕಿದ ಅಂತ ಉಡುಪಿಯಲ್ಲಿ ಉದ್ಯಮಿ BR ಶೆಟ್ಟಿ ಹೇಳಿದ್ದಾರೆ. ನನಗೆ ತಿಳಿಯದ ಹಾಗೆ ಬೆನ್ನ ಹಿಂದೆ ಆರ್ಥಿಕ ವಂಚನೆಯನ್ನು ಮಾಡಿದ್ದಾರೆ. ಜನರ ಆಶೀರ್ವಾದದಿಂದ ಈ ಎಲ್ಲ ಸಮಸ್ಯೆಗಳಿಂದ ನಾನು ಹೊರಬರ್ತೇನೆ. ಜನಸೇವೆಯೇ ಜನಾರ್ದನ ಸೇವೆ ಅಂತ ನಂಬಿದವನು ನಾನು. ವಿ ವಿಲ್ ಕಮ್ ಬ್ಯಾಕ್ ಅಗೈನ್ ಅಂತ BR ಶೆಟ್ಟಿ ಹೇಳಿದ್ದಾರೆ. ಅಕೌಂಟೆಂಟ್ ಆಗಿ ಸೇರಿದವರು CFO ಮಾಡಿ CEO ಮಾಡಿದ್ವಿ, ಅವರು ಬ್ಯಾಕ್ ಮಾಡಿದ್ವಿ. ನನಗೆ ಗೊತ್ತಾಗಿದೆ ಹಣ ಸೈಫನ್ ಮಾಡಿದ್ವಿ, ನನಗೆ ಗೊತ್ತಾಗ್ತದೆ. ಐ ಕಾಂಟ್ ಸೇ ದಟ್ ದಿಸ್ ಮ್ಯಾನ್ ಡಿಡ್ ಇಟ್ ಅನ್ಲೆಸ್ ಇಟ್ಸ್ ಪ್ರೂವ್ಡ್. ನೌ ದ ಮ್ಯಾಟರ್ ಇಸ್ ದ ಕೋರ್ಟ್. ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್, ಬಟ್ ಇಟ್ ಈಸ್ ವೆಸ್ಟೆಡ್ ಇಂಟ್ರೆಸ್ಟ್ ಪೀಪಲ್ ಬ್ರೀಚ್ ಆಫ್ ಟ್ರಸ್ಟ್ ಮಾಡಿ ದೇ ಸೈಫನ್ ದ ಮನಿ, ದಟ್ ಯು ಕ್ಯಾನ್ ಸೇ. ಖಂಡಿತ ಇರೋಣ, ಇದೇ ಅಲ್ಲ, ಇದೇ ಆಶೀರ್ವಾದ ಅಲ್ಲ. ನಥಿಂಗ್ ಬಟ್ ಜನಸೇವೆ, ಜನಾರ್ದನ ಸೇವೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಭಾಗದಲ್ಲಿ ಮಡ್ಕಾ ದಂಧೆ ವ್ಯಾಪಕವಾಗಿದೆ. ಮಡ್ಕಾ ದಂಧೆಯಲ್ಲಿ ಪೊಲೀಸ್ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅಂತ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಆರೋಪಿಸಿದ್ದಾರೆ. ಅಲ್ಲದೆ ಶ್ರೀದೇವಿ ಹೆಸರಿನ ಮಡ್ಕಾ ಆಡುವಂತೆ ಗಂಗಾವತಿಯ ಪೊಲೀಸ್ ಅಧಿಕಾರಿಯೇ ಹೇಳಿದ್ದಾರೆ ಅಂತ SPಗೆ ದೂರನ್ನು ನೀಡಿದ್ದಾರೆ. 15 ದಿನಗಳವರೆಗೆ ಕಾಯ್ತೇವೆ, ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳದಿದ್ರೆ ಆಡಿಯೋ ಬಿಡುಗಡೆ ಮಾಡ್ತೇವೆ, ಆಡಿಯೋ ಬಿಡುಗಡೆಗೂ ಬಗ್ಗದಿದ್ರೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಒಸಿ ಆಡ್ತಾರ, ಈಸ್ಪಟ್ ಆಡ್ತಾರ, ಇಂಥವೆಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನೋಡೋಕ್ಕೆ ಪೊಲೀಸ್ ಇಲಾಖೆ ಇದೆ, ಅದನ್ನು ಮಾಡ್ತಾರಂತ ನಮಗೂ ವಿಶ್ವಾಸ ಐತೆ. ಈಗ SP ಅವ್ರು ಹೇಳಿದ್ರು, ನಾವು ಅಷ್ಟು ಮಂದಿನ ಅರೆಸ್ಟ್ ಮಾಡೀವಿ, ಅಷ್ಟು ಮಂದಿನ ಗಡಿಪಾರು ಮಾಡಿವಿ ಅಂತಂದು. ಇಸ್ ರೈಟ್, ಅವ್ರ ಡ್ಯೂಟಿ ಅವ್ರು ಮಾಡೇ ಮಾಡ್ತಾರೆ ಅದನ್ನು. ಬಟ್ ನನಗೆ ಚಿಂತನೆ ಇರೋದು ಪೊಲೀಸ್ ಇಲಾಖೆ ಇದ್ರೊಳಗೆ ಇನ್ವಾಲ್ವ್ ಆತಂತಂದ್ರೆ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತಾ? ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಸಿಬಿ ಪೊಲೀಸರಿಗೆ ಚಾರ್ಜ್ ಶೀಟ್ ಪವರ್ ನೀಡಿ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ. ವಂಚನೆ ಪ್ರಕರಣದ ತೀರ್ಪಲ್ಲಿ ಸಿಸಿಬಿಗೆ ಪೊಲೀಸ್ ಸ್ಟೇಷನ್ ಪವರ್ ಇಲ್ಲ ಅಂತ ಹೈಕೋರ್ಟ್ ಹೇಳಿತ್ತು. ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಸಿಸಿಬಿ ಅವಕಾಶವನ್ನ ಕಳೆದುಕೊಂಡಿತ್ತು. ಈಗ ರಾಜ್ಯ ಸರ್ಕಾರ ಸಿಸಿಬಿಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಧಿಕಾರವನ್ನು ನೀಡಿ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಕೇಂದ್ರ ಸರ್ಕಾರದಿಂದ GST ಪರಿಹಾರದ 18ನೇ ಕಂತು ಬಿಡುಗಡೆ ಆಗಿದೆ. ರಾಜ್ಯ ಸರ್ಕಾರಗಳಿಗೆ 4,000 ಕೋಟಿ GST ಬಿಡುಗಡೆ ಮಾಡಲಾಗಿದೆ. 23 ರಾಜ್ಯ, 3 ಕೇಂದ್ರಾಡಳಿತ ಪ್ರದೇಶಗಳಿಗೆ GST ಪರಿಹಾರವನ್ನು ನೀಡಲಾಗಿದೆ. ಇನ್ನು ಕರ್ನಾಟಕಕ್ಕೆ ಈವರೆಗೆ 12,383 ಕೋಟಿ GST ಪರಿಹಾರವನ್ನು ನೀಡಲಾಗಿದೆ. ಕೇಂದ್ರ ಚುನಾವಣೆ ಆಯೋಗ 8 ಹಂತಗಳಲ್ಲಿ ಪಶ್ಚಿಮ ಬಂಗಾಳ ಚುನಾವಣೆ ನಡೆಸಲಿಕ್ಕೆ ಉದ್ದೇಶಿಸಿದೆ. ಆದರೆ ಚುನಾವಣೆ ಆಯೋಗದ ನಿರ್ಧಾರವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ವಕೀಲ ML ಶರ್ಮಾ ಎಂಬುವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದು, ಸಂವಿಧಾನದ ವಿಧಿ 14 ಮತ್ತು 21 ಉಲ್ಲಂಘಿಸ್ತಾ ಇರುವಂತದ್ರಿಂದ 8 ಹಂತಗಳಲ್ಲಿ ನಡೆಸಲಿಕ್ಕೆ ಉದ್ದೇಶಿಸಿರುವಂತಹ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಗೆ ತಡೆ ನೀಡಬೇಕು ಅಂತ ಕೋರಿದ್ದಾರೆ. ಮೀನುಗಾರರ ಜೊತೆ ಸಮುದ್ರಕ್ಕೆ ಜಿಗಿದು ಎಂಜಾಯ್ ಮಾಡಿದಂತ ರಾಹುಲ್ ಗಾಂಧಿ ಇದೀಗ ವೇದಿಕೆ ಮೇಲೆ ವಿದ್ಯಾರ್ಥಿಗಳ ಜೊತೆ ಕುಳಿತಿದ್ದಾರೆ. ಚುನಾವಣೆ ಸಂಬಂಧ ತಮಿಳುನಾಡು ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿ ಸೆಂಟ್ ಜೋಸೆಫ್ ಹೈಯರ್ ಸೆಕೆಂಡರಿ ಸ್ಕೂಲ್ ಮುಲಾಗುಮುದಾಬ್ನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ವೇಳೆ ವಿದ್ಯಾರ್ಥಿನಿಯರ ಜೊತೆ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಇನ್ನು ಅಸ್ಸಾಂನ ಲಖಿಂಪುರಕ್ಕೆ ಭೇಟಿ ನೀಡಿದಂತ ಪ್ರಿಯಾಂಕಾ ಗಾಂಧಿ ಬುಡಕಟ್ಟು ಮಕ್ಕಳೊಂದಿಗೆ ಹೆಜ್ಜೆಯನ್ನ ಹಾಕಿದ್ದಾರೆ. ಪಾರಿವಾಳ ಗುಬ್ಬಚ್ಚಿಗಳಿಗೆಲ್ಲ ಆಹಾರ ಹಾಕೋದು ಕಾಮನ್.
ಆದರೆ ಬೆಂಗಳೂರಲ್ಲಿ ಪ್ರತಿದಿನ ಹದ್ದುಗಳಿಗೂ ಕೂಡ ಮಹಿಳೆಯೊಬ್ಬರು ಆಹಾರವನ್ನು ನೀಡುವಂಥ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. BTM ಲೇಔಟ್ನ ಅರಕೆರೆಯ ಕೆಲ ಕಟ್ಟಡಗಳ ಮೇಲೆ ಬೆಳಗ್ಗೆ 8 ಗಂಟೆಗೆ ಒಂದೊಂದಾಗಿ ಹದ್ದುಗಳು ಬರೋಕೆ ಶುರು ಮಾಡ್ತವೆ. ಮರ್ಲಿನ್ ಎಂಬ ಮಹಿಳೆ ಅವುಗಳಿಗೆ ಆಹಾರವನ್ನು ನೀಡ್ತಾರೆ. ಇವರು ಮೆಲ್ಬಾ ಅಂತೇಳಿ, ಇವರು ಗೋವಾದವ್ರು ಆ್ಯಕ್ಚುಲಿ. ಇವರು ಇಲ್ಲಿ ಬೆಂಗಳೂರಿಗೆ ನಾನು ಕಡಿಮೆ ಒಂದು 15 ಇಯರ್ಸಿಂದ ನೋಡ್ತೇನೆ. BTM ಲೇಔಟಲ್ಲಿ ಇದ್ದರು, ಆಮೇಲೆ ಅಲ್ಲಿಂದ BTM ಅಲ್ಲಿ ಒಬ್ಜೆಕ್ಷನ್ ಮಾಡಿದ್ರು ಅಂತ ಈ ಕಡೆ ಬಂದರು. ಇಲ್ಲಿನೂ ಲೋಕಲ್ ಜನ ಒಬ್ಜೆಕ್ಷನ್ ಮಾಡಿದ್ರು ಅವರಿಗೆ. ಕೊನೆಗೆ ನಾವು ಸಪೋರ್ಟ್ ಮಾಡಿದ್ದು ಅವರಿಗೆ, ನೀವು ಮಾಡಿ ನಾವು ಕ್ಲೀನ್ ಮಾಡ್ತೀವಿ ಇಲ್ಲಿ ಅಂತೇಳಿ. ಕೊನೆಗೆ ಎಲ್ಲ ಇಲ್ಲಿ ತಂದು ಈಗ ಒಂದು ವರ್ಷದಿಂದ ಇಲ್ಲಿ ತಂದು ಎಲ್ಲ ಇದನ್ನು ಹಾಕ್ತಾ ಇದ್ದಾರೆ. ಇವರು ಆ ಹದ್ದು ಇವರನ್ನು ಕಾಯ್ತಾ ಇರುತ್ತೆ. ಇವರು ಯಾವಾಗ ಬರ್ತಾರೆ, ಯಾವಾಗ ಇದು ಮಾಡ್ತಾರೆ ಅಂತ ಹದ್ದುಗಳು ಕಾಯ್ತಾ ಇರುತ್ತೆ ಇವರಿಗೆ. ಅದರಲ್ಲಂತೂ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ ಅವ್ರ ಹತ್ರ ಪಾಪ ಫುಡ್ ಸಾಕಾಗಲ್ಲ ಅವರಿಗೆ. ಒಂದು ಸಾಧಾರಣ 200 ಕೋಳಿ ಕಾಲು ತಲೆ ತಂದು ಹಾಕಿದ್ರು ಇವರು. 5 ನಿಮಿಷದಲ್ಲಿ ಎಲ್ಲ ತಿಂದು ಹೋಗಿದೆ. ಬಾಕಿ ಇನ್ನೂ ಕೂಡ ನೋಡಿ ಬಿಲ್ಡಿಂಗ್ ಮೇಲೆ ಎಲ್ಲ ಇನ್ನೂ ನಿಂತಿದೆ, ಪಾಪ ಕಾಯ್ತಾ ಇದೆ. ಹುಲಿ ಬೇಟೆಗಾರರ ಜಾಡು ಪಶ್ಚಿಮ ಘಟ್ಟ ಹಾಗೂ ಭದ್ರಾ ಹುಲಿ ಅಭಯಾರಣ್ಯದಲ್ಲಿ ಹರಡಿದ್ಯಾ ಅನ್ನುವಂಥ ಅನುಮಾನ ದಟ್ಟವಾಗಿದೆ. ಯಾಕೆಂದ್ರೆ ಹುಲಿಯ ಉಗುರು, ಹಲ್ಲು, ಕೋರೆ ಹಲ್ಲು, ಚರ್ಮ ಮಾರಲಿಕ್ಕೆ ಯತ್ನಿಸ್ತಾ ಇದ್ದಂಥ ಇಬ್ಬರನ್ನ ಚಿಕ್ಕಮಗಳೂರು ಪೊಲೀಸರು ಬಂಧಿಸಿದ್ದಾರೆ. 1 ರಿಂದ 10 ಲಕ್ಷ ಮೌಲ್ಯದ ಹುಲಿ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ಗೆ ಗದಗದ ಅಭಿಮಾನಿಯೊಬ್ಬ ಟಗರನ್ನ ಗಿಫ್ಟ್ ಆಗಿ ನೀಡಿದ್ದಾನೆ. ಕಣವಿ ಹೊಸೂರಿನ ಯುವಕ ಶಂಭು ಗಡಗಿ ದರ್ಶನ್ಗೆ ಗಿಫ್ಟ್ ನೀಡಿದ್ದಾರೆ. ರಾಬರ್ಟ್ ಸಿನಿಮಾದ ಪ್ರೀ ಲಾಂಚಿಂಗ್ ಮುಗಿಸಿ ಬೆಂಗಳೂರಿನತ್ತ ನಟ ದರ್ಶನ್ ತೆರಳುತ್ತಾ ಇದ್ರು. ಅಭಿಮಾನಿಯನ್ನು ನೋಡಿದ ತಕ್ಷಣ ದರ್ಶನ್ ಕಾರಿನಿಂದ ಇಳಿದು ಆತನ ಉಡುಗೊರೆಯನ್ನ ಖುಷಿಯಿಂದ ಸ್ವೀಕರಿಸಿದ್ದಾರೆ. ಅಜಾನುಬಾಹು ಡ್ಯಾನಿಶ್ ಆಕ್ಟರ್ ಕುರುಕ್ಷೇತ್ರದ ಮೂಲಕ ಕನ್ನಡಿಗರಿಗೆ ಪರಿಚಿತ ಹೆಸರು. ಪೌರಾಣಿಕ ಕುರುಕ್ಷೇತ್ರದಲ್ಲಿ ಭೀಮನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈಗ ಮತ್ತೊಮ್ಮೆ ಕನ್ನಡಕ್ಕೆ ಡ್ಯಾನಿಶ್ ಬರ್ತಾ ಇದ್ದಾರೆ. ಉಪೇಂದ್ರ ನಟನೆಯ ಕಬ್ಜಾ ಸಿನಿಮಾದಲ್ಲಿ ಅಭಿನಯಿಸಲಿದ್ದಾರೆ. ಆದರೆ ಸದ್ಯಕ್ಕೆ ಯಾವ ರೀತಿಯ ಪಾತ್ರ ಎಂಬುದು ಬಹಿರಂಗವಾಗಿಲ್ಲ. ಕನ್ನಡದಲ್ಲಿ ದಾರಿ ಯಾವುದಯ್ಯ ಎಂಬ ಸಿನಿಮಾ ಬರ್ತಾ ಇದೆ. ಈ ಚಿತ್ರಕ್ಕೆ ಸಿದ್ದು ಪೂರ್ಣಚಂದ್ರ ನಿರ್ದೇಶನವಿದ್ದು ವರ್ಧನ್, ತಿಥಿ ಪೂಜಾ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅಂದಹಾಗೆ ಈ ಸಿನಿಮಾ ಒಂದಲ್ಲ ಎರಡಲ್ಲ 6 ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಿಗೆ ಆಯ್ಕೆಯಾಗಿದೆ. ಈ ಮೂಲಕ ಬೇರೆ ನಿರ್ಮಾಪಕ ನಿರ್ದೇಶಕರು ಚಲನಚಿತ್ರೋತ್ಸವಗಳಿಗೆ ದಾರಿ ಯಾವುದಯ್ಯ ಅಂತ ಅಚ್ಚರಿ ವ್ಯಕ್ತಪಡಿಸುವ ಹಾಗೆ ಆಗಿದೆ.